ಈಗ ಶುಂಠಿ ಬೆಳೆ ಬಗ್ಗೆ, ಶುಂಠಿ ರೈತರ ಬಗ್ಗೆ ಮಾತಾಡಕ್ಕೆ ನಾವು ಬಂದಿದ್ದೀವಿ. ಏನಪ್ಪಾ ಅಂತ ಹೇಳಿ, ಶುಂಠಿ ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆಯಡಿ ಶುಂಠಿನ ಖರೀದಿ ಮಾಡಲಿಕ್ಕೆ ಸ್ಟೇಟ್ ಗೌರ್ಮೆಂಟ್ ಅಂಗೀಕಾರ ಮಾಡಿದೆ. ಶುಂಠಿ ದಿನೇ ದಿನೇ ಅಂದ್ರೆ ಫಸ್ಟ್ ಸ್ಟಾರ್ಟಿಂಗ್ 2000 ಇತ್ತು, 20 ರೂಪಾಯಿ ಇತ್ತು ಕೆಜಿ, ಆಮೇಲೆ 15 ರೂಪಾಯಿ ಬಂತು, ಆಮೇಲೆ 10 ರೂಪಾಯಿಗೆ ಬಂತು ಕೆಜಿ. ಈಗ ಇದನ್ನೆಲ್ಲ ಮನಗಂಡು ನಾವು ರಾಜ್ಯ ಶುಂಠಿ ಬೆಳೆಗಾರ ಸಂಘ ಅಂತ ಮಾಡ್ಕೊಂಡು, ಇನ್ನು ಅಧಿಕೃತ ಇದಾಗಿಲ್ಲ, ಸಂಘ ಅನೌನ್ಸ್ ಆಗಿಲ್ಲ, ಸಂಘ ಅಂತ ಮಾಡ್ಕೊಂಡು ಪ್ರತಿ ಜಿಲ್ಲೆಲೂ ಕೂಡ ಒಂದು 50-100 ಜನ ಪ್ರತಿನಿಧಿಗಳು ಮಾಡ್ಕೊಂಡು ನಾವು ಜಿಲ್ಲಾಧಿಕಾರಿಗಳಿಗೆ, ಹಾಸನ ಇವರಿಗೆ 28/1/2025ಕ್ಕೆ ಈಗ ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆಯಡಿ ಶುಂಠಿ ಖರೀದಿ ಮಾಡಲಿಕ್ಕೆ ಅವಕಾಶ ಇದೆ. ಇಷ್ಟು ದಿನ ನಾವೇನ್ ತಿಳ್ಕೊಂಡಿದ್ವಿ ಅಂದ್ರೆ ಶುಂಠಿನ ಯಾವುದೇ ಕಾರಣಕ್ಕೂ ಖರೀದಿ ಮಾಡಕ್ಕಾಗಲ್ಲ ರಾಜ್ಯ ಸರ್ಕಾರ, ಅದನ್ನ ಏನೇ ಇದ್ರು ಕೂಡ ಮಧ್ಯವರ್ತಿಗಳ ಮುಖಾಂತರನೇ ನಾವು ಕೊಡಬೇಕು ಅಂತ ತಿಳ್ಕೊಂಡಿದ್ವಿ. ಆದ್ರೆ ಇದು ತಪ್ಪು. ಶುಂಠಿನ ಖರೀದಿಸಲಿಕ್ಕೆ ಅವಕಾಶ ಇದೆ. ಸ್ಟೇಟ್ ಗೌರ್ಮೆಂಟ್ 2021-22ರಲ್ಲೇ ಖರೀದಿ ಮಾಡ್ಲಿಕ್ಕೆ ಅವಕಾಶ ಇದೆ. ಅದೇ ನಮಗೆ ಯಾರಿಗೂ ಗೊತ್ತಿರಲಿಲ್ಲ. ಅದನ್ನ ಗೊತ್ತಾದ ತಕ್ಷಣ ನಾವು ಮನ್ಗಂಡು DC ಅವರಿಗೆ ಒಂದು ಪ್ರಪೋಸಲ್ ನ ಕೊಡ್ತೀವಿ, ಮನವಿ ಪತ್ರನ ಕೊಡ್ತೀವಿ. DC ಅವರು ಮತ್ತೆ ತೋಟಗಾರಿಕಾ ಇಲಾಖೆ ನಿರ್ದೇಶಕರು, ಹಾಸನ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರು ಅವರಿಗೆ ಕೊಟ್ಟಾಗ ಅವರು ಸದರಿ ಪ್ರಸ್ತಾವನೆಯನ್ನ ಸ್ಟೇಟ್ ಗೌರ್ಮೆಂಟ್ಗೆ ದಿನಾಂಕ 3/2/2025ಗೆ ಕಳಿಸಿರ್ತಾರೆ. ಅದು ಡೈರೆಕ್ಟ್ ಕೋಆಪರೇಷನ್ ಹೋಗುತ್ತೆ, ಕೋಆಪರೇಷನ್ ಇಂದ FD ಹೋಗುತ್ತೆ, ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ಗೆ, FD ಮುಖಾಂತರ ACS ಹೋಗುತ್ತೆ, ಅಡಿಷನಲ್ ಚೀಫ್ ಸೆಕ್ರೆಟರಿಯಿಂದ ಅಪ್ರೂವ್ಡ್ ಆಗಿ ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ಗೆ ಕಳಿಸಿರ್ತಾರೆ. ಇವ್ರು ಏನ್ ಮಾಡಿದಾರೆ ಅಂದ್ರೆ 42 ರೂಪಾಯಿ 90 ಪೈಸಂಗೆ ನಾವು ಶುಂಠಿನ ಖರೀದಿ ಮಾಡಬಹುದು ಅಂತ ಸೆಂಟ್ರಲ್ ಗೌರ್ಮೆಂಟ್ ನಾವು ಕೇಳಿದ್ದು ಅಷ್ಟೇ, ಇಷ್ಟು ಖರೀದಿ ಮಾಡಿ ಅಂತ. ಅಟ್ಲೀಸ್ಟ್ ಮಿನಿಮಮ್ ಒಂದು 2,500-3,000 ಖರೀದಿ ಮಾಡಿ 60 ಕೆಜಿ ಚೀಲನ ಅಂತ ನಾವು ಕೇಳಿದ್ದು. 4,290 ರೂಪಾಯಿಗೆ 42 ರೂಪಾಯಿ 90 ಪೈಸಕ್ಕೆ ಖರೀದಿ ಮಾಡಬಹುದು ಅಂತ ಕೇಂದ್ರಕ್ಕೆ ಕಳಿಸಿದ್ದಾರೆ. ಇದು ನಮಗೆ ಒಂದು ಸಂತೋಷ ಪಡ್ತಕ್ಕಂಥ ಸುದ್ದಿ. ಶುಂಠಿ ಬೆಳೆದ ಸಣ್ಣ ರೈತರಿಗೆ, ದೊಡ್ಡ ರೈತರಿಗೆ ಇದರಿಂದ ಜಾಸ್ತಿ ಯೂಸ್ ಆಗಲ್ಲ, ಸಣ್ಣ ರೈತರಿಗೆ ಜಾಸ್ತಿ ಯೂಸ್ ಆಗುತ್ತೆ. ಯಾಕಂದ್ರೆ ಶುಂಠಿ ಬೆಳೆತಕ್ಕಂಥ ರೈತ ಖರೀದಿ ಕೇಂದ್ರ ಕೊಡ್ಬೇಕು ಅಂತಂದ್ರೆ ಅವರು ಪಾಣಿನಲ್ಲಿ ಶುಂಠಿ ಬೆಳೆ ಅಂತ ಬಂದಿರಬೇಕು. ಒಬ್ಬ ರೈತಂಗೆ ಇಷ್ಟು ಅಂತ ಫಿಕ್ಸ್ ಮಾಡ್ತಾರೆ, ಎಷ್ಟು ಅಂತ ಗೊತ್ತಿಲ್ಲ, ಮಿನಿಮಮ್ ಒಂದು 20-25 ಟನ್ ಏನೋ ಫಿಕ್ಸ್ ಮಾಡ್ಬೋದು. ಇದರಿಂದ ಸಣ್ಣ ರೈತರಿಗೆ ತುಂಬಾ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ನಾವು ನಿಮ್ಮ ಮುಖಾಂತರ ಎಲ್ಲಾ ರೈತರಿಗೆ ತಿಳಿಯಪಡಿಸಿದ್ರೆ ಯಾರು ಕೂಡ ಶುಂಠಿನ ಕಡಿಮೆ ರೇಟಿಗೆ ಕೊಡಬೇಡಿ. ಈಗ 1,200-1,300 ಕೊಡ್ತಾ ಇದ್ದಾರೆ. ದಯವಿಟ್ಟು ಕೊಡಬೇಡಿ. ಇನ್ ಕೆಲವೇ ದಿನಗಳಲ್ಲಿ ಈ ಶುಂಠಿ ದರ ಸರ್ಕಾರನೇ 42 ರೂಪಾಯಿ 90 ಪೈಸಾ ಅಂದ್ರೆ 60 ಚೀಲ, ನಾವೆಲ್ಲ 60 ಕೆಜಿ ಚೀಲ ಮಾರೋದು, ಸರ್ಕಾರನೇ 2,590 ರೂಪಾಯಿಗೆ ತಗೊಳುತ್ತೆ. ಅದಕ್ಕೋಸ್ಕರನೇ ಯಾರು ಮಾರಬೇಡಿ ಅಂತ ನಿಮ್ಮ ಮುಖಾಂತರ ನಾವು ಎಲ್ಲಾ ರೈತರಿಗೆ ಮನವಿ ಮಾಡ್ತಾ ಇದ್ದೀವಿ ಸರ್.